ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 30ನೇ ತಾರೀಕು ಮಾರ್ಚ್ 2024 ಶನಿವಾರ, ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಅನುರಾಧ ನಕ್ಷತ್ರ, ಸಿದ್ಧಿಯೋಗ, ತೈತುಲ ಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಶುಭ ಹಾಗೂ ಅಶುಭ ಸಮಯಗಳನ್ನು ನೋಡೋಣ. ಬೆಳಿಗ್ಗೆ 6:16 ಬೆಳಿಗ್ಗೆ 7:54 ದುಷ್ಟ ಮುಹೂರ್ತ. ಹಾಗೆಯೇ 11:59 ಮಧ್ಯಾಹ್ನ 12:48 ತೊಂದರೆಯ ಮುಹೂರ್ತ. ಈ ಸಂದರ್ಭದಲ್ಲಿ ಎಚ್ಚರಿಕೆಯಾಗಿರಿ. ಹೇಳಿದ ಹಾಗೆ ಈ ಒಂದು ಪಕ್ಕದಲ್ಲಿ ಕುಜ ಶನಿ, ಆ ಶನಿ ರಾಹುವನ್ನು ನೋಡ್ತಕ್ಕಂಥದ್ದು, ಗುರುವನ್ನು ನೋಡ್ತಕ್ಕಂಥದ್ದು, ಕುಜ ಬೇರೆ ರಾಹು ಸಾರಕ್ಕೆ ಬೇರೆ ಬಂದ್ಬಿಟ್ಟಿರ್ತಕ್ಕಂಥದ್ದು. ಒದ್ದಾಟಗಳೇ ಮಕ್ಕಳೇ. ಏನಾದ್ರೂ ಒಂದು ಬಾಧೆನ ತಂದಿಡ್ತಾನೆ. ಬಿಸಿಲಿನ ದಗೆ ನೋಡಿ ಅಬ್ಬಬ್ಬ, ಶಿವಮೊಗ್ಗ ಶಿವ ಅನ್ನಿಸ್ಬಿಟ್ಟಿದೆ. ಮೈಸೂರು 37 ದಾಟಿ 40 ಆಸುಪಾಸಿಗೆ ಬಂದು ನಿಂತಿದೆ. ಎಲ್ಲಿಗೆ ಬೆಂಗಳೂರಂತೂ ಆರಾಮ್ಸೆ 40 ದಾಟುತ್ತೆ. ಇನ್ನು ಬೀದರು, ರಾಯಚೂರು, ಗುಲ್ಬರ್ಗ, ಹಾಹಾಕಾರ. ಅದರಲ್ಲೂ ಈ ಚುನಾವಣೆಯ ಒಂದು ಭರಾಟೆಯ ಸಂದರ್ಭದಲ್ಲಿ ಹೇಗೆ ನಿಭಾಯಿಸ್ತಾರೋ ಪಾಪ ಅಧಿಕಾರಿಗಳು. ತುಂಬ ಓಡಾಟ, ಸುತ್ತಾಟ ಇದನ್ನೆಲ್ಲ ಕಂಡಕ್ಟ್ ಮಾಡುವಂಥ ವ್ಯಕ್ತಿಗಳು. ಆ ಮಟ್ಟದ ಸ್ಥಾನ. ರಾಮ ಅನ್ನಿಸ್ಬಿಡುತ್ತೆ. ನಿತ್ಯ ಒಂದು ಭೂಕಂಪದ ಮಾತು ಕೇಳ್ತಿದ್ದೇವೆ, ನಿತ್ಯ ಒಂದು ಬೆಂಕಿ ಅವಘಡ. ನೋಡಿ, ಇವತ್ತು ಮೆಕ್ಸಿಕೋನಲ್ಲಿ ಬೆಂಕಿ ಅನ್ನತಕ್ಕಂಥ ಮಾತು, ಅಲ್ಲೆಲ್ಲೋ ಅಫ್ಘಾನಿಸ್ತಾನದ ಬಾರ್ಡರ್ನಲ್ಲಿ ಭೂಮಿ ಕದಲಿಕೆ ಅನ್ನತಕ್ಕಂಥ ಮಾತು. ಏನಾದರೂ ಒಂದು ಈ ಬೆಂಕಿಯ ಅವಘಡಗಳು, ಭೂಮಿಯ ಕಂಪನಗಳು ಇವುಗಳು ಸೂಚಿಸ್ತಿದೆ ದೇಶಕ್ಕೆ, ದೇಶ ಮಟ್ಟದ ಒಂದು ಸ್ಥಾನಕ್ಕೆ ಆಪತ್ತು, ಕುತ್ತು, ಎಳೆದಾಟ ಅನ್ನುವುದಾದರೆ, ದೊರೆಮಟ್ಟದ ವ್ಯಕ್ತಿಗಳಿಗೆ ತೊಂದರೆ, ಎಳೆದಾಟ ಅನ್ನುವುದಾದರೆ, ಇನ್ನು ಸಾಮಾನ್ಯರ ಪಾಡೇನು? ನಾವೆಲ್ಲ ಸಾಮಾನ್ಯರು ಮಕ್ಕಳೇ, ತುಂಬ ಸಾಮಾನ್ಯರು. ಎಚ್ಚರಿಕೆ ಅಂತಾನೆ ಹೇಳ್ತೇನೆ. ಒಂದು ಅಟ್ಲೀಸ್ಟ್ ಅದರಲ್ಲೂ ಮತ್ತೆ ಸೂರ್ಯಗ್ರಹಣದ ಒಂದು ಛಾಯೆ ಉಂಟು. ಅದು ಇನ್ನೇನು ಆಪತ್ತು ತಂದಿಡುತ್ತೋ ಅನ್ನತಕ್ಕಂಥದ್ದು. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಮೊದಲಿಗೆ ಇವತ್ತು ಯಾರ ಜಾತಕದಲ್ಲಿ ಚಂದ್ರ ಕೇತು ಸಂಧಿ ಇರುತ್ತದೋ, ಕೆಲವರು ಜಾತಕದಲ್ಲಿ ಗುರುಚಂದ್ರದು ಸಂಧಿ ಇರತಕ್ಕಂಥವ್ರಿಗೂ ನೋಡಿದ್ದಾನೆ. ಶನಿ ಗುರು ಚಂದ್ರ ಇರತಕ್ಕಂಥವರ ಸಂಧಿಯಲ್ಲೂ ನೋಡಿದ್ದಾನೆ. ಆದರೆ ಅದಕ್ಕಿಂತಲೂ ಒಂದು ತೊಂದರೆ, ನಿಮ್ಮ ಜಾತಕದಲ್ಲಿ ಚಂದ್ರ ಕೇತು ಇದ್ದರೆ ನಿಮ್ಮನ್ನು ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ. ಚಂದ್ರ ಬಂದು ಮನೋಕಾರಕ, ಮಾತೃಕಾರಕ, ಅನ್ನಕಾರಕ. ಸುಖ ಎನ್ನುವುದೇ ಅಮ್ಮನಿಂದ ಬರತಕ್ಕಂಥ ಭಾವ. ನಮ್ಮ ಸುಖ ನಮಗೊಂದು ಸಮಾನ, ಒಂಥರ ಸಮರ್ಥನೆ, ಒಂಥರ ತೃಪ್ತಿ. ಅಮ್ಮ ಇದ್ದಾಳೆ ಬಿಡೋ, ನೋಡ್ಕೋತಾಳೆ, ಅಮ್ಮ ಇದ್ದಾಳೆ ಬಿಡೋ, ಆ ಭಾವ, ಆ ಶಕ್ತಿ ಕೊಡತಕ್ಕಂಥದ್ದೇ ಅಮ್ಮ. ಟೈಮಿಗೆ ಸರಿಯಾಗಿ ಊಟ, ಟೈಮಿಗೆ ಸರಿಯಾಗಿ ನಿದ್ದೆ. ನಮಗ್ ಕಷ್ಟ ಅನ್ನೋದೇ ನೋಡಿಲ್ಲ ಅಂದ್ರೆ ಆ ಸುಖಕಾರಕ ಚಂದ್ರ ಚೆನ್ನಾಗಿರ್ಬೇಕು. ಯಾರ ಜಾತಕದಲ್ಲಿ ಚಂದ್ರ ಅಲ್ಲೊಂದು ಕದಲುವಿಕೆಯಲ್ಲಿರ್ತಾನೋ, ಮೊನ್ನೆ ಕೂಡ ಒಂದು ಜಾತಕ ಉತ್ತರಾ ನಕ್ಷತ್ರ, ಕನ್ಯಾ ರಾಶಿ, ತಂದೆಯು ಒಳ್ಳೆ ಮಿಥುನ ಲಗ್ನ, ಚಂದ್ರ ಸುಖಕಾರಕ ನೋಡಿ ಸೂರ್ಯನ ಭಾವದಲ್ಲಿದ್ದಾನೆ. ಆದ್ರೆ ಅಷ್ಟಮದಲ್ಲಿ ಕುಜ, ರಾಹು ಕೇತು, ಕೇಂದ್ರದಲ್ಲಿ ಸೂರ್ಯ. ಸೂರ್ಯ ಚಂದ್ರರು ಹೇಗಿದ್ದಾರೆ ಗೊತ್ತಾ? ತಾಯಿ ತಂದೆ ಇಬ್ಬರು ಒಳ್ಳೆ ಒಂದು ವೈದ್ಯಕೀಯ ಸ್ಥಾನದಲ್ಲಿದ್ದಾರೆ.
ನಮ್ಮ ಮಗು ಬೊಂಬೆ, ನಾನು ಹೇಳ್ತಿರ್ತೇನೆ ಅಲ್ವಾ, ಕನ್ಯಾ ರಾಶಿಯವರಿಗೆ ಮೀರಿದಂತ ಅಂದ, ಚಂದ, ಮುಗ್ಧತೆ, ಆ ಒಂದು ಸಮಾಧಾನ, ಆ ಪಾಟಿ ಪ್ರೀತಿ ಎಲ್ಲರಿಗೂ ಬರೋದಿಲ್ಲ. ಎಲ್ಲರಲ್ಲೂ ಒಳ್ಳೆತನ, ಎಲ್ಲರಿಗೂ ದಾರಿ ತೋರಿಸೋ ಬುದ್ಧಿ. ಇಲ್ಲಿಯೂ ನೋಡಿ ನಡೆದು ಬಿಟ್ಟಿದೆ. ಅಷ್ಟಮದ ಕುಜರಾಹು ಪ್ರಭಾವ, ಮೂಲ ತ್ರಿಕೋಣದಲ್ಲಿ ಚಂದ್ರ, ಆ ರಾಹು ಸೂರ್ಯನನ್ನ ತಿಂದಾಕ್ತಿದ್ದಾನೆ. ತಂದೆ ತಾಯಿ ಇಬ್ಬರಿಗೂ ಗ್ರಹಣ ಹೊಡೆದು ಬಿಟ್ಟಿದೆ. ಮಗಳ ಮದುವೆ ಯಾರೋ ಉತ್ತರ ಭಾರತೀಯ, ಇಷ್ಟದ್ದು ಒಪ್ಪಿಸಿದ್ದು ಮದುವೆ ಆಗಿರೋದು. ಫಿಸಿಕಲಿ ಟಾರ್ಚರ್, ಮೆಂಟಲಿ ಟಾರ್ಚರ್, ಸುಟ್ಟು ಬಿಟ್ಟಿದೆ. ಅದಕ್ಕೆ ಹೇಳ್ತಿರ್ತಾನೆ, ಮುಖ್ಯವಾಗಿ ಸ್ತ್ರೀಯರು ಜಾಗ್ರತೆ. ಉತ್ತರ ನಕ್ಷತ್ರ, ಕೃತಿಕಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಅಲ್ಲೊಂದು ತಳಮಳಗಳ ಭಾವ ಹೆಚ್ಚಾಗಿರುತ್ತೆ. ಜಾಗರೂಕತೆ, ದುಡುಕ್ಬೇಡಿ. ಸರಿ, ಇಷ್ಟ ಆಗಿದೆ, ಸಮಯ ತಗೊಳ್ಳೋಣ, ಏನಂತ ರಾಜಕಾರ್ಯ ಆಗ್ಬಿಟ್ಟಿದೆ. ನಾವೀಗ ಮದುವೆ ಆಗ್ಬಿಟ್ರೆ CM ಪೋಸ್ಟ್ ಕೊಟ್ಬಿಡ್ತಾರೆ, ದೊಡ್ಡದಾದಂತ ಆರುಪತ್ಯ ಪಟ್ಟ ಕೊಟ್ಟು ಬಿಡ್ತಾರೆ. ನಿಧಾನ ಮಾಡಿ. ಹೇಳ್ತಲೇ ಇರ್ತಾನೆ, ಎಲ್ಲರಿಗೂ ಸಿಗೋಲ್ಲ, ಕಂಟೆಂಟ್ ಸಿಗೋಲ್ಲ, ಸಿಕ್ಕೂ ಫಾಲೋ ಮಾಡಲ್ಲ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಮಖ ನಕ್ಷತ್ರ, ಏನೋ ತಾಯಿ ಜೀವ, ಎಂತ ಎಡವಟ್ಟು ನಿನ್ನದು. ಬೆಂಕಿಯಿಂದ ಬಾಣಲಿಯಿಂದ ಕೊಪ್ಪರಿಗೆ ಬೆಂಕಿಗೆ ಬೀಳ್ತೀಯ ಅಂದ್ರೆ ಬಿರುಗಾಳಿ ಎಬ್ಬಿಸಿಟ್ಟುಕೊಂಡಿದೆ. ಎರಡನೇ ಬದುಕು, ಅದು ತೃಪ್ತಿ ಇಲ್ಲ. ಮೊದಲನೇ ಬದುಕಾದ್ರೂ ಬಿಡಿಸ್ಕೊಂಡಿದೆಯಾ, ಅದೂ ಇಲ್ಲ. ನೋಡಿ, ಇದನ್ನ ಸಮಾಜದ ಮುಂದ್ಗಡೆ ಹೇಳ್ಕೊಳಕ್ಕಾಗಲ್ಲ, ಬಂಧುಗಳ ಮುಂದ್ಗಡೆ ಹೇಳ್ಕೊಳಕ್ಕಾಗಲ್ಲ, ಕುಟುಂಬದ ಮುಂದ್ಗಡೆ ಹೇಳ್ಕೊಳಕ್ಕಾಗಲ್ಲ, ವಯಸ್ಸಿಗೆ ಬಂದಿರೋ ಮಕ್ಕಳು ಅವ್ರ ಮುಂದ್ಗಡೆ ಹೇಳ್ಕೊಳಕ್ಕಾಗಲ್ಲ. ಬೆಂಕಿಯೇ. ಅದಕ್ಕೆ ಹೇಳ್ತಿರ್ತೇನೆ ಮಕ್ಕಳೇ, ಕೆಲವು ನಿರ್ಧಾರ ನಿಧಾನ ಮಾಡೋಣ, ಏನಾಗ್ಬಿಡುತ್ತೆ. ಎಷ್ಟು ಬಾರಿ ಹೇಳಿದ್ದೇನೆ, 1980ರಲ್ಲಿ ಹುಟ್ಟಿದವರು ತುಂಬಾ ಹುಷಾರಾಗಿರಿ ಅಂತ ಕೂಡ. ಅಲ್ಲೊಂದು 1, 9, 8, 0 ನೋಡಿ. ಸೂರ್ಯ ಅಧಿಕಾರ, ಕುಜ ಶಕ್ತಿಕಾರಕ, ಪಕ್ಕದಲ್ಲಿ ಕರ್ಮಕಾರಕ, ಅವನ ಮುಂದ್ಗಡೆ ಶೂನ್ಯ. ನಮ್ಮ ಕರ್ಮ ಶೂನ್ಯ ಮಾಡಿ ಸುಡುತ್ತೆ ಅಂತ ಹೇಳಿದ್ದೇನೆ. 1980 ಬಿರುಗಾಳಿಯೇ, ಅಲ್ಲಿ ಚಂದ್ರಕೇತು ಪ್ರಭಾವ ಇರುತ್ತೆ ನೋಡಿ. ಯಾರ್ಯಾರು ಪುರುಷರಿರ್ಬೋದು, ಸ್ತ್ರೀಯರಿರ್ಬೋದು, 1980ನಲ್ಲಿ ಹುಟ್ಟಿದವರಿಗೆ ಅಪ್ಪಳಿಸಿ ಬಿಟ್ಟಿರುತ್ತೆ. ಹೌದು ಅಲ್ವೋ ಹೇಳಿ? ಅದೆಷ್ಟು ತೊಳಲಾಡಿದ್ರಿ ಹೇಳಿ. ಹುಟ್ಟಿದ ಊರಲ್ಲಿ ಇರ್ಲಿಕ್ಕೆ ಬಿಡೋಲ್ಲ, ಸಂಸಾರದಲ್ಲಿ ಅನುರಾಗ ಇರ್ಲಿಕ್ಕೆ ಬಿಡೋಲ್ಲ, ಇಲ್ಲ ಮನೇಲಿ ಯಾರಿಗೂ ಒಂದು ಅನಾರೋಗ್ಯ ಪೀಡನೆ, ಬರೀ ಒಂದು ಕಟ್ಟ ಹಾಕೊಂಡು ಹೊರಗಡೆ ಬರಲಾರದ ಹಾಗೆ ಒದ್ದಾಡಿಕೊಂಡು ಜೀವನ ನಡೆಸಬೇಕು. ಇದು ಇರತಕ್ಕಂಥ ಭಾವ. ಚಂದ್ರ ಕೇತು ಸೇರಿದರೆ ಸುಖಂ ನಾಸ್ತಿ, ಹೋಯ್ತು. ಎಲ್ಲೋ ತಂದಿಡ್ತಾನೆ ಹೊಳಿ. ನಿಮ್ಮ ತಾಯಿಯ ಬಲವೇ ತೆಗೆದಿಟ್ಟಿರ್ತಾನೆ, ಆಕೆ ಕಣ್ಣೀರೇ ಹಾಕಿರ್ತಾಳೆ, ಅದಕ್ಕೆ ನೀವು ಪುಕ್ಕಳಾಗ್ಬಿಟ್ಟಿರ್ತೀರಿ. ಯಾವ ಮನೆಯಲ್ಲಿ ತಾಯಿಗೆ ಬಲವಿಲ್ಲವೋ ಹೋಯ್ತು ಬಲ. ಯಾಕಂದ್ರೆ ಇಡೀ ಮನೆ ಕುಟುಂಬ, ಆ ಧರ್ಮ ಅನ್ನೋದು ನಮ್ಮಲ್ಲಿ ತುಂಬಿಸುವುದೇ ತಾಯಿ. ಅಮ್ಮನೇ ಮಲಗ್ಬಿಟ್ಟಿದ್ದಾಳೆ. ಅಮ್ಮನ ದಾರಿ, ಅಮ್ಮನ ಬದುಕು, ಅಮ್ಮನ ಜೀವನ, ಅಮ್ಮನ ಒಂದು ವೈಯಕ್ತಿಕ ಜೀವನ, ಆರೋಗ್ಯ ಜೀವನ, ಹಣಕಾಸು ಜೀವನ, ಆರ್ಥಿಕ ಜೀವನ ತಳ 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 ಹಾಗೆ ನಿಂತಿದೆ ಅಂದ್ರೆ ಎಚ್ಚರಿಕೆ ವಹಿಸಿ ಅಂತಾನೆ. ಓಹೋ, ಹೀಗಿದೆ. ಅಮ್ಮನಿಗಿಲ್ಲದ್ದು ಮಗಳಿಗಿಲ್ಲ. ಯಾವಾಗ ಅಮ್ಮ ಕಂಪಿಸ್ತಿದೆ, ಮಕ್ಕಳು ಎಲ್ಲಿ ಧೈರ್ಯವಾಗಿರ್ತಾರೆ. ತಾನೇ ಗಟ್ಟಿಯಾಗಿಲ್ಲ, ಮಕ್ಕಳನ್ನ ಕರ್ಕೊಂಡೋಗಿ ಒಂದು ಒಳ್ಳೆ ಓದು, ಕೆಲಸ, ಬದುಕು, ಜೀವನ ಅಂತ ಮಾಡಿಸ್ಲಿಕ್ಕೆ ಆಗುತ್ತಾ? ಖಂಡಿತ ಇಲ್ಲ. ಅಲ್ಲೊಂದು ಬಿರುಗಾಳಿ ತಂದಿಟ್ಟು ಬಿಡುತ್ತೆ. ಆತ್ಮಹತ್ಯೆ ಮಟ್ಟದ ಆಲೋಚನೆ, ಎಲ್ಲಾ ಕಳ್ಕೊಳ್ಳೋ ಆಲೋಚನೆ, ಎಲ್ಲಾ ಬಿಟ್ಟು ಹೋಗುವ ಆಲೋಚನೆ. ಕೆಲವ್ರಿಗೆ ನೇರವಾಗಿ ಹೇಳ್ತೀನಿ, ಬಿಟ್ಟು ಹೋಗ್ರ, ಸುಮ್ಮನೆ ಇಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕೊಂಡು ಕುತ್ಕೋಬೇಡ ಅಂತ. ಹೌದು, ಬಿಟ್ಟು ಹೋಗಬೇಕು. ಅಲ್ಲೇ ನಿಂತ್ಕೊಂಡು ದಿನ ಸಾಯೋರ್ಗು ಅಳೋರು ಯಾರು ಅಂತ ಹೇಳ್ತಾರೆ. ನೀವು ಏನಕ್ಕೂ ಇದೆಲ್ಲ
ಇನ್ನೂ ಅಲ್ಲೇ ತಗಲಾಕೊಂಡು ಇನ್ನೂ ಅಲ್ಲೇ ಒದ್ದಾಡ್ಕೊಂಡು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಈ ಸಿಸ್ಟಮ್ ಸರಿ ಇಲ್ಲ, ಆ ಸಿಸ್ಟಮ್ ಸರಿ ಇಲ್ಲ. ಇನ್ನು ಎಷ್ಟು ದಿನ ಈ ತರ ನಿಂದನೆ ಮಾಡ್ಕೊಂಡು ಕೂತ್ಕೋತೀರಿ? ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ, ತಮ್ಮ ಹುಟ್ಟಿನ ಅರ್ಥವೇ ಗೊತ್ತಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಬರೀ ಪಶುಗಳ ತರ ಬದುಕೋದು. ಏನೋ ಒಂದ್ ಮನೆ ಆಗ್ಬಿಟ್ರೆ, ಒಂದ್ ಕಾರ್ ಆಗ್ಬಿಟ್ರೆ, ಒಂದ್ ಮದುವೆ ಆಗ್ಬಿಟ್ರೆ, ಒಂದ್ ಮಗು ಆಗ್ಬಿಟ್ರೆ ಮನುಷ್ಯ ಅದಕ್ಕೆ ಬಂದೇ ಇಲ್ಲ. ಅರೆ, ಒಂದ್ ಇರುವೆ ಕೂಡ ಗೂಡು ಕಟ್ಟುತ್ತೆ. ಪ್ರಪಂಚದಲ್ಲಿಯೇ ನಿದ್ದೆ ಮಾಡದ ಜೀವಿಗಳ ಅಗ್ರಗಣ್ಯ ಜೀವಿಗಳಲ್ಲಿ ಒಂದು ಅಂದ್ರೆ ಇರುವೆ. ಅದ್ ನಿದ್ದೆನೇ ಮಾಡಲ್ಲ, ಗೊತ್ತಿದೆಯಾ? ತನ್ನ ಭಾರಕ್ಕಿಂತಲೂ ಕಡಿಮೆ ಅಂದ್ರೂ 12-15 ಪಟ್ಟು ತೂಕವನ್ನ ಎಳ್ಕೊಂಡು ಹೋಗುತ್ತೆ, ಎತ್ಕೊಂಡು ಹೋಗುತ್ತೆ. ನಮ್ಮ ಕೈಯಲ್ಲಿ ನಮ್ಮ ಭಾರವೇ ಎತ್ಕೊಂಡು ನಡೆಯಕ್ ಆಗೋದಿಲ್ಲ. ಅಯ್ಯೋ, 80 kg ಆಗ್ಬಿಟ್ಟಿದೀನಿ ಗುರುಗಳೇ, 100 kg ಆಗ್ಬಿಟ್ಟಿದೀನಿ, ಮಂಡಿ ನೋವು ಗುರುಗಳೇ, ಸೊಂಟ ನೋವು. ನಮ್ಮ ದೇಹವನ್ನೇ ನಾವು ಒಂದ್ ಅಂದಕ್ಕೆ ತುಂಬಿಸ್ಕೋತಿಲ್ಲ, ಒಂದು ರೂಪಕ್ಕೆ ತುಂಬಿಸ್ಕೋತಿಲ್ಲ, ಒಂದು ಅಲಂಕಾರಕ್ಕೆ ತುಂಬಿಸ್ಕೋತಿಲ್ಲ. ಯೋಚನೆ ಮಾಡಿ ನೋಡಿ. ನಮ್ಮ ದೇಹ, ನಮ್ಮ ಊಟವನ್ನ ನಿಯಂತ್ರಣ ಇಲ್ಲ, ನಮ್ಮ ನಿದ್ದೆ ನಿಯಂತ್ರಣವಿಲ್ಲ, ನಮ್ಮ ಮಾತು ನಿಯಂತ್ರಣವಿಲ್ಲ, ನಮ್ಮ ಆಲೋಚನೆ ನಿಯಂತ್ರಣವಿಲ್ಲ, ನಮ್ಮ ವಿಕೃತ ನಿಯಂತ್ರಣವಿಲ್ಲ, ನಮ್ಮ ತುಂಟಾಟ ನಿಯಂತ್ರಣವಿಲ್ಲ. ಎಲ್ಲಿ ಸಮಾಧಾನಕ್ಕೆ ನಿಲ್ಲುತ್ತೆ? ಯೋಚನೆ ಮಾಡಿ ನೋಡಿ. ಬದುಕು ಸಣ್ಣ ಸಣ್ಣದೇ. ಕಾರಣ ಏನು ಗೊತ್ತಾ? ಜಾತಕದಲ್ಲಿ ಚಂದ್ರ ಕೇತು ನಿಯಂತ್ರಣವಿಲ್ಲ. ಅಯ್ಯೋ ಬಿಡಿ, ನಮ್ಮ ಹಣೆ ಬರ ಎಲ್ರು ಹೀಗೆ ಅನ್ನೋದು, ಹಾಗನ್ನೋದು, ಹಿಂಗನ್ನೋದು, ಈ ತರದ್ ಅಂದುಕೊಂಡೇ ಕೂತ್ಕೊಳ್ಳೋದು ದೂಷಾರೋಪಣೆ. ಮಾನಸಿಕವಾಗಿ ಅಸ್ವಸ್ಥರಾಗೋದು, ಅಪ್ಸೆಟ್ ಆಗೋದು, ಡಿಸಿಷನ್ ಮೇಕಿಂಗ್ ಅಲ್ಲಿ ರಾಂಗ್ ಆಗ್ಬಿಡ್ತೀರಾ. ತಪ್ಪಾದ ಹೆಜ್ಜೆ, ತಪ್ಪಾದ ಆಲೋಚನೆ, ತಪ್ಪಾದ ಚಿಂತನೆ. ಅದಕ್ಕೆ ನೋಡಿ, ಚಂದ್ರ ಕೇತು ನಕ್ಷತ್ರಗಳಲ್ಲಿದ್ದಾಗಲೂ ಕೂಡ ಅಲ್ಲೊಂದು ತಪ್ಪಾದಂತ ಲೆಕ್ಕಾಚಾರಗಳು ನಡೆದಿರುತ್ತೆ. ಅಶ್ವಿನಿ ನಕ್ಷತ್ರ, ಮಖ ನಕ್ಷತ್ರ, ಮೂಲ ನಕ್ಷತ್ರ, ಹೇಳಿ ಅಲ್ಲಿ ಬಿರುಗಾಳಿ ನಡೆದಿತ್ತಾ ಇಲ್ವಾ? ತುಂಬಾ ಜನ ಗ್ಯಾರಂಟಿ ಹೇಳ್ತೇನೆ, ಕಂಟೆಂಟ್ ಅಲ್ಲಿ ನಿಶ್ಚಿತವಾಗಿಯೂ ತಾವು ಹೇಳ್ತೀರಿ, ಗುರುಗಳೇ ಇದು ನಡೆದಿದೆ, ಆಗಿದೆ. ಖಂಡಿತ ಇದೆ. ನಿಮ್ ತಾಯಿ ಚೆನ್ನಾಗಿದ್ದಾರ? ನಿಮ್ ತಂದೆ ಚೆನ್ನಾಗಿದ್ದಾರ? ಇಲ್ಲ ನೀವು ಚೆನ್ನಾಗಿದ್ದೀರಾ? ನಿಮ್ಮ ಕುಟುಂಬ, ನಿಮ್ಮ ವ್ಯವಸ್ಥೆ, ನಿಮ್ಮ ಒಂದು ಉದ್ಯೋಗ. ಕೇತು ನಕ್ಷತ್ರಗಳು ಸರಿ ಹೋಗ್ಲಿ, ರಾಹು ನಕ್ಷತ್ರಗಳಾದ್ರು, ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಚಂದ್ರ ರಾಹುಗ್ರಸ್ತ ಹುಳಿ, ಹಾಗೂ ಶತಭಿಷ ನಕ್ಷತ್ರ ಅಲ್ಲಾದರೂ ಖಂಡಿತ ಈ 3 ನಕ್ಷತ್ರದವರಿಗೆ 4 ವರ್ಷದಿಂದ ಹಂಟಿಂಗ್ ಆಗ್ತಾ ಇದೆ. ಕಡಿಮೆ ಅಂದ್ರು 4 ವರ್ಷ, ಕೆಲವ್ರಿಗೆ 7 ವರ್ಷದಿಂದ ಬಡಿತಾ ಇದೆ. ಈ ಕೇತು ನಕ್ಷತ್ರ ನಾನೇನ್ ಹೇಳಿದೆ, ಮಖ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಮೂಲ ನಕ್ಷತ್ರ ಹೊಡಿತಿಲ್ವಾ? ಒಂದ್ 7 ವರ್ಷದಿಂದ ತಿರುಗಿಸಿ ಸುತ್ತಾಡಿಸ್ತಿಲ್ವಾ? ಏನೋ ಒಂದು ಊಟ ಬಟ್ಟೆ ಬಂಡು ಧೈರ್ಯ ಅಲ್ಲಿ ಬರ್ಸುತ್ತೆ. ನಿಮಗ್ ಬರುವಷ್ಟು ಬಂಡು ಧೈರ್ಯ ಇನ್ಯಾರಿಗೂ ಬರಲ್ಲ. ಬಂಡು ಧೈರ್ಯ ಮಾಡ್ಕೋಬೇಕು, ಮಾಡೋಕ್ ಬಿಡಲ್ಲ ಈ ಚಂದ್ರ ಕೇತು ನಕ್ಷತ್ರದಲ್ಲಿದ್ದರೇನೆ ಈ ತರದ ಒಂದು ತಳಮಳ, ಹುಳಿ, ಮಾನಸಿಕ ವಿಕಲ್ಪಗಳು, ಆ ಆಲೋಚನೆಯ ಮಟ್ಟದಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಅಲ್ಲಿ ತೊಂದರೆಗಳು, ಒದ್ದಾಟಗಳು ಆಗಿದೆ ಅನ್ನೋದಾದ್ರೆ, ನಿಮ್ ಚಂದ್ರನ್ ಜೊತೆಯಲ್ಲೇ ಕೇತು ಸೇರಿದಾಗ ನಿಮ್ಮ ಧರ್ಮದ ದಾರಿ ತಪ್ಪಿಸುತ್ತೆ, ಮಾಡೋ ಧರ್ಮ ಬಿಡಿಸುತ್ತೆ. ಮಕ್ಕಳ ಕಡೆ ಗಮನ ಇಲ್ಲ, ಅಮ್ಮ ಅಪ್ಪನ ಕಡೆ ಗಮನ ಇಲ್ಲ, ಕುಟುಂಬದ ಕಡೆ ಗಮನ ಇಲ್ಲ, ಏನೋ ವೈರಾಗ್ಯ, ಏನೋ ಮಾಡಕ್ ಹೋಗಿ ಏನೋ ಒಂದ್ ಮಾಡ್ಕೊಳ್ತಕ್ಕಂಥ ಪ್ರಭಾವ. ಅಲ್ಲೊಂದ್ ನೋಡ್ಬೇಕು, ಮನೆ ಇನ್ನೊಂದು ಜಾತಕ. ಪಾಪು ವಯಸ್ಸಿಗೆ ಬಂದ್ಬಿಟ್ಟಿದೆ, ಮದುವೆ ಮಾಡ್ಬೇಕು, ತಾಯಿ ಪ್ರೀತಿಲಿ ಬಿದ್ದ್ಬಿಟ್ಟಿದೆ. ಆ ಮೂರ್ಖನಿಗಾದ್ರೂ ಬೇಡವಾ? ಅವನಿಗೊಂದು ಬದುಕಿದೆ, ಅವನಿಗೊಂದು ಜೀವನ ಇದೆ. ಮಗು ಜಾತಕ ನೋಡ್ತಿದ್ದಾಗೆ ಅಲ್ಲಾಡಿ ಕೂತ್ಕೊಂಡೆ, ಫಸ್ಟ್ ಎದ್ದೋಗ್ಬಿಡ. ಹಾಗೆ ಹೇಳಿದೆ, ಈ ಮಗು ಜಾತಕದಲ್ಲಿ ಒಂದು ನೋವಿದೆ, ಆ ನೋವು ಮೂಲ ಪುರುಷ ನೀನ್ ಕಾರಣ ಆಗ್ತೀಯ. ನಾನೇನ್ ಕಾರಣ ಆಗ್ತೀನಿ? ಸರಿ, ಈ ಮಗುಗ್ ದಾರಿ ಎರಿತೀಯ, ನಿಂತ್ಕೊಂಡು ಮದುವೆ ಮಾಡ್ತೀಯಾ? ಮಾತಿಲ್ಲ. ಇವ್ರು ಒಪ್ಪಿದ್ರೆ ಅದ ಹೆಂಗ್ ಒಪ್ಪು ಬಿಡ್ತಾರೆ? ಎಲ್ರ ಮುಂದ್ಗಡೆ ನಾನು ತಂದೆ ಅಂತ ದಾರೆ ಎರಿತೀಯ? ಮಾತಿಲ್ಲ. ನೋಡಿ, ತಾಯಿ, ಮಗು ಜೀವ, ಚಂದ್ರ, ಕೇತು, ಸಾರ, ಗೊತ್ತಿಲ್ಲ, ಎಲ್ಲೋ ಒಂದ್ ನೋವು, ಎಲ್ಲೋ ಒಂದ್ ಬಾಧೆ, ಎಲ್ಲೋ ಒಂದ್ ಸಮಾಧಾನ ಬಂದ್ಯಲ್ವಾ? ಆಯ್ತಯ್ಯ ಸಾಕು. ದೇವ್ರನ್ ಬಂದೇ ನೋಡ್ದೆ ಆಯ್ತು, ದೇವ್ರಿಗೊಂದ್ ಸೇವೆ ಪೂಜೆ ಕೊಟ್ಟೆ ಹೋಗು. ನಿನ್ಗೆ ಇನ್ನೂ ಇಷ್ಟು ಒಂದ್ ಗುಡಿ ಕಟ್ಸು, ಇನ್ನೂ ಇಷ್ಟವಿದ್ಯಾ ಅನ್ನಪೂರ್ಣ ಮಂದಿರ ಕಟ್ಸು.
ಆ ದೇವರೇ ನನ್ನದು ಅಂತ ಕೂತ್ಕೊಂಡಿದ್ಯಾ ಅಂದ್ರೆ ತಪ್ಪಲ್ವಾ? ದೇವರಿಗೆ ಆಲ್ರೆಡಿ ಪರಿವಾರ ದೇವತೆಗಳಿದ್ದಾರೆ. ಆ ಶಕ್ತಿಗೆ ಇನ್ನೊಂದಿದೆ. ಪೂಜಾರಿಯೇ ಒಳಗಡೆ ಹೋಗಿ 10 ನಿಮಿಷದ ಮೇಲೆ ಇರೋದಿಲ್ಲ, ಹೊರಗಡೆ ಬರ್ಬೇಕು. ಪೂಜೆ ಮುಗಿದ ಮೇಲೆ ಕುತ್ಕೊಂಡೇ ಇರೋ ಹಾಗಿಲ್ಲ. ಅಲಂಕಾರ ಆಯ್ತು, ಅಮ್ಮನವರಿಗೆ ನೈವೇದ್ಯ ಇಟ್ಟು ಪೂಜೆ ಆಯ್ತು, ಮಹಾಮಂಗಳಾರತಿ ಆಯ್ತು, ಶುಭಮಸ್ತು ಅಂತ ಎದ್ದು ಹೊರಗಡೆ ಬರ್ತಾರೆ. ತುಂಬಾ ಹೊತ್ತಲ್ಲಿ ಕುತ್ಕೊಳ್ಳೋ ಅಧಿಕಾರ ನಮಗಿಲ್ಲ. ಅಂಥದ್ರಲ್ಲಿ ಈ ಪೆದ್ಗುಂಡ ಇಲ್ಲಿ ನೋಡಿ, ಈ ತರದೊಂದು ತಂದಿಟ್ಕೊಳ್ಳೋದು. ಚಂದ್ರಕೇತು ಸೇರಿದರೆ, ಚಂದ್ರಕೇತು ನಕ್ಷತ್ರಗಳಲ್ಲಿದ್ದರೆ, ಕೇತು ಬಂದು ಚಂದ್ರನ ಜೊತೆಲಿ ಸೇರಿದ್ರೆ ಈ ತರದ್ದು ಯಾವುದೋ ಒಂದು ಗೊತ್ತಿಲ್ಲದ ಆಸೆ ಚಿಗುರಿಸಿ ಅದು ಇನ್ನೊಂದು ದೊಡ್ಡ ಆಘಾತ ಓಡಿಸೋ ದೋಣಿಯೇ ತೂತು ಅನ್ನತಕ್ಕಂಥ ಭಾವ. ಬೇಕಾ ನಮಗೆ? ಯೋಚನೆ ಮಾಡಿ ನೋಡಿ, ಸ್ವಲ್ಪ ಯೋಚನೆ ಮಾಡಿ. ನಾವು ಹೋಗ್ತಿರೋ ದಾರಿ ಇದನ್ನ ಸಮಾಜ ಒಪ್ಪುತ್ತಾ, ಕುಟುಂಬ ಒಪ್ಪುತ್ತಾ, ಮನೆತನ ಒಪ್ಪುತ್ತಾ, ನಮ್ಮ ಮನಸ್ಸಾಕ್ಷಿ ಎಲ್ಲದಕ್ಕಿಂತ ಮೀರಿದ್ದು ಒಪ್ಪುತ್ತಾ? ಯಾರ್ದೋ ಮನೆಯನ್ನ ಕೆಡವಿ, ನಮ್ಮ ಮನೆ ಕೆಡವಿ ಇನ್ನೊಬ್ಬರ ಮನೆ ಕೆಟ್ಟು ಬಿಡ್ತೀವ? ಹೇಳಿ. ನಮ್ಮ ಮನೆ ಕೆಡವಿಕೊಂಡು ಇನ್ನೊಬ್ಬರ ಮನೆ ಕಟ್ಟಿ ಕೊಡುತ್ತೇವೆಯಾ? ಸತ್ಯವಾದ ಮಾತು ಹೇಳಿ ನೋಡೋಣ. ಯಾರು ಮಾಡ್ಕೊಳ್ಳಲ್ಲ. ನಮ್ಮ ಸುಖ ಹಾಳು ಮಾಡ್ಕೊಂಡು ಇನ್ನೊಬ್ರಿಗೆ ಸುಖ ಕೊಟ್ಬಿಡ್ತೇವೆ. ಆ ಚಂದ್ರಕೇತು ಸೇರಿದ್ರೆ ಹೀಗೆ. ತಾಯಿ ಜೀವ ಬಿಕ್ಕಿ ಬಿಕ್ಕಿ ಅಳುತ್ತೆ, ಮಗು ಜೀವ ಬಿಕ್ಕಿ ಬಿಕ್ಕಿ ಅಳುತ್ತೆ. ಹೆಣ್ಣು ಹೆಣ್ಣೆ ಅಲ್ವಾ? ಯಾರಾದ್ರೂ ಅಷ್ಟೇ, ಪುರುಷರಾದ್ರೂ ಅಷ್ಟೇ, ಎಲ್ಲರಿಗೂ ಒಂದು ಮನಸ್ಸಿದೆ, ಮನಸ್ಸಾಕ್ಷಿ ಇದೆ. ಇದೆ ಚಂದ್ರಕೇತು ಸೇರಿದ್ರೆ ಹೀಗೆ. ಇಲ್ಲದ ಯಾವುದೋ ಒಂದು ಆಸೆಯ ಧಾವಂತಕ್ಕೆ ಒಂದು ವ್ಯಾಪಾರ ಇರ್ಬೋದು. ಅಯ್ಯೋ, ಚಂದ್ರಕೇತು ಸೇರಿರುವವರು ಯಾವುದೇ ಕಾರಣಕ್ಕೂ ಹೋಟೆಲ್ ಬಿಸ್ನೆಸ್ ಮಾಡಬಾರ್ದು. ಜಾತಕದಲ್ಲಿದ್ರೆ ಅವನ ಯಾರೋ ಮಾಡಿಬಿಟ್ಟಿದ್ದಾನೆ, ಪುಣ್ಯಾತ್ಮ. ಕರೆಕ್ಟಾಗಿ ಹೇಳು, ಎಷ್ಟು ಹಿಟ್ಟು ತಿಂದೆ, ಎಷ್ಟು ನೋವು ತಿಂದಿದ್ದಿ, ಎಷ್ಟು ಕಣ್ಣೀರು ಹಾಕಿದೆ? ಗುರುಗಳೇ, ತಿಂಗಳಿಗೆ 30,000 ಬಾಡಿಗೆ ಕಟ್ತಾನೆ, ದಿನಕ್ಕೆ 3,000 ವ್ಯಾಪಾರ ಇಲ್ಲ. ಹುಡುಗರಿಗೆ ಕೊಡೋದಾ, ಬಾಡಿಗೆ ಕೊಡೋದಾ, ಕರೆಂಟ್ ಬಿಲ್ಲ, ಮೇಂಟೈನ್ ಇಲ್ಲ ಐಟಮ್ಸ್ ತರೋದಾ, ಹಾಕಿರೋ ಇನ್ವೆಸ್ಟ್ಮೆಂಟ್ ಅಡ್ವಾನ್ಸ್ 3 ಲಕ್ಷ, ಏನ್ ಯಾವ್ದನ್ನು ತಿರುಸ್ತಿದ್ದೆ? ರಾಮಚಂದ್ರ ನಿನ್ ಜಾತಕದಲ್ಲಿ ಈ ತರದಿದೆ. ಹೌದು ಗುರುಗಳೇ, ಚಂದ್ರಕೇತು ಜಾತಕದಲ್ಲಿದ್ದರೆ ಹೋಟೆಲ್ ಬಿಸ್ನೆಸ್ ಮಾಡಬಾರ್ದು, ಅನ್ನದ ವ್ಯಾಪಾರ ಮಾಡಬಾರ್ದು. ಯಾಕಂದ್ರೆ ಆಲ್ರೆಡಿ ತಾಯಿ ನೋವು ತಿಂದಿದೆ. ಯಾರನ್ನ ಕೇಳಿದ್ರೆ ಇವತ್ತು ಹೋಟೆಲ್ ಇಟ್ಬಿಡ್ತೇವೆ, ಒಂದು ಕೆಫೆ ಇಟ್ಬಿಡ್ತೇವೆ, ಒಂದು ಫುಡ್ ಕೌಂಟರ್ ಇಟ್ಬಿಡ್ತೇವೆ. ಸುಮ್ಮನೆ ಅಲ್ಲ. ಜಾತಕ ಪರಾಮರ್ಶೆ. ಚಂದ್ರಕೇತು ಜಾತಕದಲ್ಲಿ ಇರತಕ್ಕಂಥವರು ಮಾಡಬಾರದು ಆ ಒಂದು ವ್ಯಾಪಾರ. ಆಮೇಲೆ ವ್ಯಾಪಾರ ಮಾಡೋನ್ ಕಟಕ ಆಗಿರ್ಬೇಕು, ಕಿತ್ಕೋಬೇಕು, ಸುಳ್ಳು ಹೇಳ್ಬೇಕು, ಮೋಸ ಮಾಡ್ಬೇಕು, ಎದುರಿಸ್ಬೇಕು, ನಿಂತ್ಕೋಬೇಕು. ಪುಕ್ಕಳ್ರು ನೀವು. ಚಂದ್ರಕೇತು ಜಾತಕದಲ್ಲಿ ಸೇರಿದ್ರೆ ನಿಮ್ಮ ಪ್ರತಿ ಹೆಜ್ಜೆಗೂ ಪ್ರತಿ ಮಾತಿಗೂ ಕಂಪಿಸ್ತಿರ್ತೀರಿ, ಆತಂಕ ಪಡ್ತಿರ್ತೀರಿ. ಅಂಥದ್ರಲ್ಲಿ ಚಂದ್ರಕೇತು ಎಷ್ಟೋ ಬಾರಿ ಬಿಟ್ಟೋಗೋಣ, ಹೊರಟೋಗೋಣ, ನೀವು ಪದೇ ಪದೇ ಈ ತರದ ಆಲೋಚನೆ ಬರ್ತಿದೀಯಾ? ನನ್ನ ಜೀವನ ಏನ್ ಗುರುಗಳೇ, ಅರ್ಥವೇ ಇಲ್ಲ. ಜಾತಕ ಪರೀಕ್ಷಿಸಿ. ಏನ್ ಗುರುಗಳೇ ಇದು? ಬರೀ ಅನರ್ಥಗಳೇ, ಅಪಾರ್ಥಗಳೇ, ಇನ್ಯಾವ ಭಾವಕ್ಕೆ ನಾನು ನೋಡ್ಲಿ, ನಿಲ್ಲಲಿ ಅನ್ನತಕ್ಕಂಥದ್ದಾಗ್ತಿದೆ. ಇದೇ ಸಮಸ್ಯೆ, ಗಮನಿಸಿ. ಅಂಥದ್ರಲ್ಲಿ ನಿಮ್ಮ ನಿಂತಿರುವ ಮನೆಯೇ ಕುಸಿದು ಕೂತಿದೆ. ಇನ್ನು ವ್ಯವಹಾರಗ ಎಲ್ಲಿ ಕುತ್ಕೋತೀರಾ? ಅಮ್ಮನಾಗ್ ಸೋತು ಬಿಟ್ರಿ, ಮಗಳಾಗ್ ಸೋತು ಬಿಟ್ರಿ, ಮಗನಾಗ್ ಸೋತು ಬಿಟ್ರಿ, ಯಜಮಾನಾಗ್ ಸೋತು ಬಿಟ್ರಿ, ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ನಿಂತು ಬಿಟ್ರಿ, ಗಾಬರಿ ಪಟ್ಕೊಂಡು ಕೂತ್ಕೋಬಿಟ್ರಿ. ಕೆಲವ್ರು ಹೇಳ್ತಿರ್ತಾರೆ ತಾಯಂದ್ರು, ಎಲ್ಲದಕ್ಕೂ ಅಮ್ಮನ ಮಗನೇ ಗುರುಗಳೇ, ಭಾರಿ ಕಷ್ಟ, ಮತ್ತೇನಕ್ ಮದುವೆ ಮಾಡ್ಕೊಂಡ? ಹೌದಲ್ವಾ? ಅಮ್ಮನನ್ ಪ್ರೀತಿಸಯ್ಯ, ಅಮ್ಮನಿಗೆ ನೋಡ್ಬೇಡ, ಅಮ್ಮನಿಗೆ ಮಾಡ್ಬೇಡ, ಧರ್ಮದ್ರೋಹ. ಧರ್ಮದ ಮೊದಲ ರೂಪವೇ ಅಮ್ಮ. ಹಾಗಂತ ಕಟ್ಟಿಕೊಂಡವಳಿಗೆ ಮೋಸವಾ? ಆಕೆಗೂ ಒಂದು ಆಸೆ ಇರಲ್ವಾ? ಆಕೆಗೂ ಒಂದು ಭಾವಾರ್ಥ ಇರಲ್ವಾ? ಯೋಚನೆ ಮಾಡಿ ನೋಡಿ. ಉಳಿ ಹಾಕು. ಆ ತಾಯಂದ್ರು ಹಾಗೆ ಇರ್ತಾರೆ ಕೆಲವು ಮನೆಗಳಲ್ಲಿ. ಇನ್ನು ಮದುವೆ ಆದ್ಮೇಲೆ ಗಂಟೆ ಹಾಕೊಂಡು ಏನೋದೆ, ಯಾಕೋದೆ, ಏನಕ್ಕೆ ಕರ್ಕೊಂಡೋದೆ, ಏನಕ್ಕೆ ತಿನ್ನಿಸ್ದೆ, ಏನಕ್ಕೆ ಮಾಡದೆ. ತಮ್ಮ ಮಗಳಿಗಾದ್ರೆ ಮಾತ್ರ ಮಸಾಲ ಪುರಿ, ತಮ್ಮ ಸೊಸೆಗಾಯ್ತು ಅಂದ್ರೆ ಗಂಜಿ ಪುರಿ. ಏನು ನ್ಯಾಯವಯ್ಯ? ಮಗಳಿಗೊಂದು ಆಸೆ ಇದೆ, ಸೊಸೆಗೊಂದು ಆಸೆ ಇಲ್ವಾ?
ನೋಡಿ, ಚಂದ್ರಕೇತು ಸೇರಿದರೆ ಅಲ್ಲೊಂದು ಎಳೆದಾಟವೇ. ಜಾಗ್ರತೆ. ಸರಿಯಾದ ವೈದಿಕರ ಹತ್ರ ಜಾತಕ ತೋರಿಸಿ, ದುಡುಕಬೇಡಿ. ನಿಮಗೇ ಗೊತ್ತಿಲ್ಲದೆ ಕೆಲವೊಂದು ತಪ್ಪಾದ ವ್ಯವಹಾರ, ತಪ್ಪಾದ ಮಾತುಕತೆ, ತಪ್ಪಾದ ಚಿಂತನೆ, ತಪ್ಪಾದ ಕೆಲಸ, ತಪ್ಪಾದದ್ದು ಅದು ಹೇಳ್ತಿದೆ. ನಿಮ್ ಮನಸ್ಸು ಹೇಳುತ್ತೆ. ಚಂದ್ರ ತುಂಬಾ ಚೆನ್ನಾಗಿರ್ತಾನೆ, ಕೇತು ಸೇರಿದಾಗ ಆಗಾಗ ಅವನು ವೈರಾಗ್ಯಕಾರಕ ಅಲ್ವಾ, ಮೋಕ್ಷಕಾರಕ ಅಲ್ವಾ, ತುಟುಕ್ತಿರ್ತಾನೆ. ಏನೋ ನೀನ್ ಮಾಡೋದು ಇದು ಸರಿಯಾ, ಇದು ಹೋಗ್ತಿರೋದು ಇದು ಸರಿಯಾ, ಮಾಡ್ತಿರೋದು ಇದು ಸರಿಯಾ, ನ್ಯಾಯವ, ಧರ್ಮವ ಅನ್ನತಕ್ಕಂತ ಒಂದು ಪರಿವೀಕ್ಷಣಾ ಸ್ವಭಾವವನ್ನ ಸೂಚಿಸ್ಕೊಡ್ತಾನೆ. ಶುಡ್ ನೋ ದ್ಯಾಟ್. ಅವಾಗ ಹೇಳ್ತಿದ್ದಾಗೆ ಜಾರ್ಕೊಬಿಡ್ಬೇಕು, ಆ ಜಾಗಕ್ಕೆ ಹೋಗ್ಬಾರ್ದು. ಅಂತ ವ್ಯಕ್ತಿಗಳು, ಅಂತ ವ್ಯವಹಾರ, ಅಂತ ವ್ಯಾಪಾರ, ಅಂತ ಮಾತುಕತೆ, ಅಂತ ಸ್ನೇಹಿತರು, ಅಂತ ಗೆಳೆತನ ಬೇಡ. ನೋಡಿ, ಮೂರ್ಖರು ಹೋಗಿ ಮೂರ್ಖರ ಸಂಘವೇ ಮಾಡೋದು, ಕುಡುಕರು ಹೋಗಿ ಕುಡುಕರ ಸಂಘವೇ ಮಾಡೋದು, ಧರ್ಮವಂತರು ಧರ್ಮವಂತರ ಸಂಘವೇ ಮಾಡೋದು. ಅದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ಹಾಗೂ ವೇದಗಳಲ್ಲಿ ಒಂದು ಮಾತು ಹೇಳುತ್ತೆ, ದುರ್ಗುಣವಂತ ಅವನು ಎಷ್ಟೇ ದೊಡ್ಡವನಿರ್ಬೋದು, ನಮಗೆ ಆತ್ಮೀಯ ಇರ್ಬೋದು, ಅವನನ್ನು ತ್ಯಜಿಸ್ಬೇಕು ಅನ್ನುತ್ತೆ. ಅವನ ಹೆಸರು ಸಮೇತ ನಾವು ಬಳಸಬಾರ್ದು ಅಂತ ಹೇಳುತ್ತೆ. ನನಗೆ ಗೊತ್ತೇ ಇಲ್ಲ. ಈಗ ಯಾರೋ ಸಮಾಜದಲ್ಲಿ ಭ್ರಷ್ಟ ಅಧಿಕಾರಿ, ಭ್ರಷ್ಟತೆಯಿಂದ ಎಲ್ಲ ದುಡ್ಕೊಂಡಿದ್ದಾನೆ, ಭ್ರಷ್ಟರ ಜೀವನ ಮಾಡ್ಕೊಂಡಿದ್ದಾನೆ. ಬಟ್ ಈಸ್ ಮೈ ಬೆಸ್ಟ್ ಫ್ರೆಂಡ್. ಏನ್ ಹೆಸರು ದುಡ್ಡು ಇರಬಹುದು, ದೊಡ್ಡ ದೊಡ್ಡ ಬಂಗ್ಲೆ ಮನೆ ಇರಬಹುದು, ರೆಡಿ. ಹಾಗಂತ ಹೇಳ್ಬಿಟ್ಟು ಅವನನ್ನ ನಮ್ ಸ್ನೇಹಿತ ಅಂತ ಹೇಳ್ಕೊಳ್ಳೋದು, ಅಪ್ಪಿ ತಪ್ಪಿ ಹೇಳ್ಬಾರ್ದು. ಅವನ್ ಸಹವಾಸವೇ ಮಾಡಬಾರ್ದು. 10 ರೂಪಾಯಿ ಕಳ್ಳ ಆದ್ರು ಅಷ್ಟೇ, 10 ಕೋಟಿ ಕಳ್ಳ ಆದ್ರೂ ಸರಿ, ಅವನ ಜೊತೆಲೇ ಹೋಗ್ಬಾರ್ದು ಅನ್ನುತ್ತೆ. ಹೌದು, ಭ್ರಷ್ಟ ಇಸ್ ಅನ್ ಆಲ್ವೇಸ್ ಎ ಭ್ರಷ್ಟ. ಎಲ್ಲಿಂದ ಪ್ರಿಂಟ್ ಹೊಡೆದ ಅಷ್ಟೊಂದು ದುಡ್ಡು ಸಂಪಾದಿಸಿದ? ಸಾಧ್ಯವೇ ಇಲ್ಲ. ಹೌದು, ಅಂಥದ್ರಲ್ಲಿ ಒಂದು ಸಾಮಾಜಿಕ ಕಟ್ಟುಬದ್ಧತೆಯಲ್ಲಿ ನಮ್ಮದೇ ಆದಂತ ಒಂದು ಸಂಪ್ರದಾಯಬದ್ಧ ಜೀವನದಲ್ಲಿ ಈ ರೀತಿ ಚಂದ್ರಕೇತು ಸೇರಿದಾಗ ಗೊತ್ತಿಲ್ಲದೆ ಒಂದು ಭ್ರಷ್ಟರ ಜೊತೆ ಗುರುತಿಸ್ಕೊಳ್ಳೋದು, ಅವ್ರ ಜೊತೆ ನಾವು ವ್ಯವಹಾರ ಮಾಡೋದು, ವ್ಯಾಪಾರ ಮಾಡೋದು. ಇನ್ನೊಂದು ನೋಡಿ, ಅವನು ಆಲ್ರೆಡಿ ತನ್ನ ಸಂಗಾತಿಗೆ ಮೋಸ ಮಾಡಿ ನಿಮ್ಮ ಹತ್ರ ಬಂದಿದ್ದಾನೆ. ಆಲ್ರೆಡಿ ಈ ವ್ಯಕ್ತಿ, ಅದು ಪುರುಷ ಇರಬಹುದು, ಸ್ತ್ರೀ ಇರಬಹುದು, ನಿಜವಾಗ್ಲೂ ಜೀವನ ಪರ್ಯಂತ ಇರ್ತಾರ. ಎಲ್ಲೋ ಒಂದು ನಮಸ್ಕಾರ ಗೌರವ ಅಷ್ಟು ಸಾಕು. ಅಲ್ಲೇ ಕುತ್ಕೊಳ್ಳೋದು, ಬುದ್ಧಿ ಕೆಡಿಸೋದು, ತಲೆ ಕೆಡಿಸೋದು. ಚಂದ್ರಕೇತು ಸೇರಿದ್ರೆ ಈ ತರ ಯಾರಾದ್ರೂ ತಲೆ ಕೆಡಿಸಿರ್ತಾರೆ ನಿಮ್ಮನ್ನ. ನಾನು ಇರ್ತೀನಿ, ನಾನು ನೋಡ್ಕೋತೀನಿ, ಸದಾ ಇರ್ತೀನಿ, ನೀನೇ ಇರ್ಬೇಕು. ಕುತ್ತಿಗೆಗೆ ಉರುಳಾಗ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಚಂದ್ರಕೇತು ಜಾತಕದಲ್ಲಿದ್ದರೆ ತರ ಕ್ಷುದ್ರ ಪ್ರಯೋಗದ ತರ ನಿಮ್ಮನ್ನ ಅಂಟಾಕಿಸ್ಬಿಡುತ್ತೆ, ಸಿಕ್ಕಾಕೊಂಡ್ಬಿಡ್ತೀರಿ. ಮುಳ್ಳಿನ ಪೊದರೆಯಲ್ಲಿ ಸಿಕ್ಕಿಕೊಂಡಂತ ಒಂದು ಮೊಲದ ರೀತಿ, ಇಲ್ಲ ಹಾವಿನ ರೀತಿ ಬಿಡಿಸ್ಕೊಳಕ್ಕಾಗಲ್ಲ, ಇರೋಕ್ಕಾಗಲ್ಲ. ಆ ರೀತಿ ಇರುತ್ತೆ. ಒಂದು ಹದ್ದಿಗೆ ಸರಿಸುಮಾರು ಅದೊಂದು 80 ವರ್ಷ ಬದುಕುತ್ತೆ. 40ನೇ ವಯಸ್ಸಿನಲ್ಲಿ ಅದಕ್ಕೊಂದು ಕಾಯಿಲೆ ಬರುತ್ತೆ. ಕುಕ್ಕಿ 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 ಕೊಕ್ಕು ಹಾಳಾಗಿರುತ್ತೆ, ರೆಕ್ಕೆಗಳೆಲ್ಲ ಒಂಥರ ಇದಾಗ್ಬಿಟ್ಟಿರುತ್ತೆ. ಆಗ ನೋಡಿ, ಅದು 150 ದಿನ ಊಟ ಇಲ್ಲ, ತಿಂಡಿ ಇಲ್ಲ, ತುಂಬಾ ಎತ್ತರದ ಒಂದು ಪರ್ವತ ಶ್ರೇಣಿಗೆ ಹೋಗುತ್ತೆ. ಕಿತ್ತು ಕಿತ್ತು ತನ್ನ ಪುಕ್ಕಗಳನ್ನೆಲ್ಲ ಕಿತ್ತು ಬಿಸಾಕುತ್ತೆ, ರೆಕ್ಕೆಗಳನ್ನೆಲ್ಲ. ಹೊಸ ರೆಕ್ಕೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ತನ್ನ ಉಗುರುಗಳನ್ನೆಲ್ಲ ಅದೆಲ್ಲ ಮುದಿ ಆಗ್ಬಿಟ್ಟಿರುತ್ತೆ, ಕಿತ್ತು ಬಿಸಾಕುತ್ತೆ, ಹೊಸದು ಬರುತ್ತೆ. ಕಡೆಗೆ ತನ್ನ ಕೊಕ್ಕನ್ನು ಕೂಡ ಒಡೆದಾಕೊಳ್ಳುತ್ತೆ. 150 ದಿನ ನೆನಪಿಟ್ಕೊಳ್ಳಿ, ಎಲ್ಲೂ ಹೋಗಲ್ಲ, ಅದಕ್ಕೇನು ಕಾಣಿಸಲ್ಲ. ಆಗ ನೋಡಿ, ಹೆಚ್ಚು ಕಡಿಮೆ 150 ದಿನ ಅಂದ್ರೆ 5 ತಿಂಗಳು ತನ್ನನ್ನು ತಾನು ಹೇಗ್ ಮಾಡಿಟ್ಕೊಬಿಟ್ಟಿರುತ್ತೆ ಗೊತ್ತಾ? ಅದು ಮತ್ತೆ ಹೊಸ ಕೊಕ್ಕು, ಹೊಸ ರೆಕ್ಕೆಗಳು, ಹೊಸ ಉಗುರುಗಳು ಎಲ್ಲ ಬರುತ್ತೆ, ಹೊಸ ಚರ್ಮದ ತರ, ಹೊಸ ಪುಕ್ಕ, ಹೊಸ ಶಕ್ತಿ. ಇನ್ನು 40 ವರ್ಷ ಬದುಕುತ್ತೆ. ಅದಕ್ಕಾದ್ರೂ ಒಂದು ಪರವಾಗಿಲ್ಲ. 40 ವರ್ಷದ ನಂತರ ಅದನ್ನ ಕಿತ್ತಾಕೊಂಡು ಒಂದು 5 ತಿಂಗಳು ಬಾಧೆ ಪಡುತ್ತು. ಊಟ ಇಲ್ಲ, ನೀರಿಲ್ಲ, ಒಂದನ್ನೇ ಕಿತ್ತಿ ಚುಚ್ಚಿ ತನ್ನ ದೇಹವನ್ನ ತಾನೇ ಚುಚ್ಕೊಂಡು ಕಿತ್ಕೊಂಡು ತನ್ನ ಕೊಕ್ಕನ್ನಿರ್ಬೋದು, ಉಗುರುಗಳನ್ನಿರ್ಬೋದು ಎಲ್ಲ ಕಿತ್ತಾಕೊಂಡು ಹೊರಗಡೆ ಬಂತು. ನಿಜವೇ, ದೈವ ಒಂದು ವರ ಕೊಡ್ತು. ಆದ್ರೆ ಚಂದ್ರಕೇತು ಇದ್ರೆ ಏನು ಮಾಡಿದ್ರು ಆಗೋಲ್ಲ. 5 ತಿಂಗಳಲ್ಲ, ಇನ್ ಜೀವನ ಪರ್ಯಂತ ಕುಕ್ಕಿಸ್ಕೊಳ್ಳೋದೆ. ನಿಮಗೇ ಗೊತ್ತಿಲ್ಲದೆ ಯಾವುದಾದ್ರೂ ಒಂದು ಅಡಿಕ್ಷನ್ಗೆ ಒಳಗಾಗ್ಬಿಡೋದು, ಬೆಟ್ಟಿಂಗ್ಗೆ ಒಳಗಾಗ್ಬಿಡೋದು, ಜೂಜಾಟಕ್ಕೆ ಒಳಗಾಗ್ಬಿಡೋದು, ಗೊತ್ತಿಲ್ಲದ ವ್ಯವಹಾರದಲ್ಲಿ ಧುಮುಕ್ ಬಿಡೋದು, ಚೀರಾಟ.
ಹೌದು, ನಾನು ನೋಡಿದ್ದೇನೆ. ಚಂದ್ರಕೇತು ಹಾಗೂ ಈ ರಾಹು ನಕ್ಷತ್ರಗಳು, ಕೇತು ನಕ್ಷತ್ರಗಳ ಭಾವದಲ್ಲಿ ಹುಟ್ಟಿದವರಿಗೆ, ಅದ್ರ ಮೇಲೆ ಪ್ರಭಾವ ಇರತಕ್ಕಂಥವರಿಗೆ ಈ ತರದ್ದು ಕರ್ಕೊಂಡೋಗಿ ನಿಲ್ಸುತ್ತೆ. ಸ್ವಲ್ಪ ಜಾಗೃತ. ಅದಕ್ಕೆ ಮನೆಯಲ್ಲಿ ನಿತ್ಯ ಒಂದು ಧೂಪ, ದೀಪ, ಆರಾಧನಾ, ಪೂಜಾ, ಅಲಂಕಾರ ಕೆಲವು ಹೇಳ್ಕೊಡ್ತಿರ್ತವೆ. ಇದನ್ನ ಮಾಡ್ಕೊಳ್ಳಿ. ನಮಗ್ ಗೊತ್ತಿಲ್ಲದೆ ಆ ದಾರಿಗೆ ಹೋದ್ರು ನಮ್ಮನ್ನು ವಾಪಸ್ ಕರ್ಕೊ ಬಂದ್ಬಿಡುತ್ತೆ. ಈ ತರದ್ ಮಾಡ್ಕೊಳ್ಳಿ, ಈ ಸಂಸ್ಕಾರ ಮಾಡ್ಕೊಳ್ಳಿ, ಈ ಪೂಜೆ ಮಾಡ್ಕೊಳ್ಳಿ, ಈ ನಿಯಮಕ್ಕೆ ನಿಂತ್ಕೊಳ್ಳಿ. ಗೊತ್ತಿಲ್ಲ. ಹೌದು, ನಮ್ಮ ಕರ್ಮ ಗಂಟು. ಧರ್ಮ ಕೈ ಬಿಟ್ರು ಕರ್ಮ ಕೈ ಬಿಡಲ್ಲ ಅಂತಾರೆ. ಹಾಗೆ ಕರ್ಮ ಕೈ ಬಿಟ್ರು ಧರ್ಮ ಕೈ ಬಿಡಲ್ಲ. ಹೌದು, ಅದಕ್ಕೊಂದು ಲೆಕ್ಕ ಉಂಟು. ಆದರೆ ಚಂದ್ರಕೇತು ಸೇರುವ ಇವೆರಡು ಕಡೆನೂ ನಾವು ಗಮನ ಬರಲ್ಲ. ಧರ್ಮನೂ ಇಲ್ಲ, ಕರ್ಮನೂ ಇಲ್ಲ. ನಾನು ಮಾಡಿದ್ದೆ ಧರ್ಮ, ನಾನು ನಡೆದಿದ್ದೆ ಧರ್ಮ, ನಾನು ಮಾಡಿದ್ದೆ ಕರ್ಮ ಅನ್ನತಕ್ಕಂಥ ಭಾವಾರ್ಥಕ್ಕೆ ಸಿಕ್ಕಾಕೋಬಿಡ್ತೇವೆ ಮಕ್ಕಳು. ಸ್ವಲ್ಪ ನಿಮ್ಮ ಆ ಒಂದು ಜಾತಕವನ್ನ ಸರಿಯಾದ ವೈದಿಕರ ಹತ್ರ ತೋರಿಸ್ಕೊಳ್ಳಿ. ಸೊ ದಟ್ ವಿಲ್ ಡ್ರೈವ್ಸ್ ಯು. ಅದ್ಭುತ ಆಗತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ದಿನ ಭವಿಷ್ಯಕ್ಕೂ ಮೊದಲು ತಾರಾಬಲ. ಇವತ್ತಿನ ನಕ್ಷತ್ರಕ್ಕನುಸಾರವಾಗಿ ಯಾವ ಯಾವ ನಕ್ಷತ್ರಕ್ಕೆ ಚೆನ್ನಾಗಿದೆ ಅಂತ, ಮುಖ್ಯವಾಗಿ ಅಶ್ವಿನಿ, ಕೃತಿಕ, ಮೃಗಶಿರ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಉತ್ತರಾ ಫಾಲ್ಗುಣಿ, ಚಿತ್ತಾ ನಕ್ಷತ್ರ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ, ರೇವತಿ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ದಿನ. ಅಂದುಕೊಂಡಂತ ಕೆಲಸ ಕಾರ್ಯಗಳನ್ನ ಮಾಡ್ಕೋತೀರಿ. ಮೇಷರಾಶಿ. ಚಂದ್ರ ಅಷ್ಟಮದಲ್ಲಿ ಶನಿ ನಕ್ಷತ್ರದಲ್ಲಿದ್ದಾನೆ. ಸ್ವಲ್ಪ ಜಾಗ್ರತೆ. ಏನೋ ಒದ್ದಾಟ, ತೊಳಲಾಟ, ಒಂಥರ ಎಳೆದಾಗೆ. ಶನಿ ನಿಧಾನ. ಅವನು ವೇಗ ಜಾಸ್ತಿ. ನಿಜ ಹೇಳಬೇಕು ಅಂದ್ರೆ ಚಂದ್ರಾಷ್ಟಮ ಬಂದಾಗ ನಿಧಾನ. ನೀವು ಅಂದ್ಕೊಂಡ ಕೆಲಸ ಕಾರ್ಯ, ಸರ್ಕಾರಿ ಮಟ್ಟದ ಕೆಲಸ, ಲಂಚ, ಇನ್ನೊಂದು ದೋಚಿರೋದು, ಬಾಚಿರೋದು, ಸರಿ ಪೆನಾಲ್ಟಿ ಹಾಕಿಸ್ಕೊಬಿಡ್ತೀರಿ. ಬಾಚಿದ್ದು ಕೊಟ್ಟಿದ್ದು ತನಗೆ, ಬಚ್ಚಿಟ್ಟದ್ದು ಪರಡಿಗೆ. ಬಚ್ಚಿಟ್ಟಿದ್ದೀರಲ್ಲ ಎಲ್ಲ ತೆಗೆದು ಇಡಬೇಕು. ಆ ಥರದ್ದು ಒಂದು ಪ್ರಭಾವಗಳುಂಟು. ಅದರಲ್ಲೂ ಈ ಒಂದು ಸರ್ಕಾರಿ ಇಲಾಖೆ, ತುಂಬಾ ಅಡ್ಡದಾರಿಯ ಇಲಾಖೆ ಸಂಪಾದನೆ, ಪೆಟ್ಟುಗಳುಂಟು. ಎಚ್ಚರಿಕೆ. ಇನ್ನು ವೃಷಭ ರಾಶಿ. ಚಂದ್ರ ಶನಿಸಾರದಲ್ಲಿದ್ದು ಶನಿ ರಾಹು ಸಾರದಲ್ಲಿದ್ದು ರಾಹು 11ನೇ ಮನೆಯಲ್ಲಿರೋದ್ರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನು, ರಿಯಲ್ ಎಸ್ಟೇಟು, ಈ ರೀತಿಯ ವ್ಯವಹಾರ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ತುಂಬಾ ಚೆನ್ನಾಗಿದೆ. ಅತೀ ಬುದ್ಧಿ. ಬುಧ 12ನೇ ಮನೆ ಮಲಗಿದಾನೆ, ಗುರು ಜೊತೆ ಬೇರೆ ಸೇರಿದಾನೆ. ತುಂಬಾ ಹುಷಾರು. ಹೌದು, ತಲೆ ಕೆಡಿಸ್ತಾನೆ. ಅಕ್ಕಿ ಮೇಲೇನೂ ಆಸೆ, ನೆಂಟರ ಮೇಲೇನೂ ಆಸೆ. ಎಲ್ಲ ಬಂದ್ಬಿಡ್ಬೇಕು, ಎಲ್ಲ ಕೈ ಬಿಟ್ಟು ಹೋಗ್ಬಿಡುತ್ತೆ. ಜಾಗ್ರತೆ. ಮಿಥುನ ರಾಶಿ. ಚಂದ್ರ 6ನೇ ಮನೆಯಲ್ಲಿ ಶನಿಸಾರದಲ್ಲಿರೋದು ವಿಜಯ ಪ್ರಾಪ್ತಿ. ಅಂದುಕೊಂಡ ಯಾವ ಕೆಲಸ ಕಾರ್ಯ, ಎಕ್ಸ್ಪೋರ್ಟ್ ಇಂಪೋರ್ಟ್, ಲಿಕ್ಕರು, ಸ್ಟೀಲು, ಸಿಮೆಂಟು, ಮೈನಿಂಗು, ಡಿಗ್ಗಿಂಗು, ರಾಜಕೀಯ, ಆಟೋಮೊಬೈಲ್ ಇಂಡಸ್ಟ್ರಿ, ವೆಹಿಕಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಉಪ್ಪ, ಓರಣ, ಬ್ಯೂಟಿಫುಲ್. ಕರ್ಕಾಟಕ ರಾಶಿ. ಏನೋ ಒಂಥರ ಭಾರ. ಎಲ್ಲ ಮಾಡಬೇಕು, ನಾನೇ ದುಡಿಬೇಕು, ನಾನೇ ಓಡಬೇಕು, ನಾನೇ ನಿಂತ್ಕೋಬೇಕು. ಈ ಒಂದು ಭಾವಾರ್ಥದಿಂದ ಒದ್ದಾಡತಕ್ಕಂಥದ್ದಾಗುತ್ತೆ. ಎಲ್ಲ ಇದೆ.
ಏನೋ ಒಂಥರ ಡಸ್ಟ್ ಅಲರ್ಜಿ, ಏನೋ ಒಂಥರ ಥ್ರೋಟ್ ಇನ್ಫೆಕ್ಷನ್, ತಿಂತಿನ ಬಿಡ್ತೀನ ಮಾಡ್ತೀನ ಹೋಗಿ ಗುರುಗಳೇ ಸುಸ್ತಾಗ್ಬಿಟ್ಟಿದೆ. ಏನ್ ಮಾಡ್ತೀರಿ ಮಗು? ಸುಸ್ತು ಅಂತ ಅನ್ಕೋಬಾರ್ದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ಜವಾಬ್ದಾರಿ, ಕರ್ತವ್ಯ ಇದೆಲ್ಲ ಇರುತ್ತೆ. ಮಗನಾಗೊಂದು ಕರ್ತವ್ಯ, ಮಗಳಾಗೊಂದು ಕರ್ತವ್ಯ, ತಂದೆಯಾಗೊಂದು ಕರ್ತವ್ಯ, ಯಜಮಾನಾಗೊಂದು ಕರ್ತವ್ಯ, ಸೇವಕನಾಗೊಂದು ಕರ್ತವ್ಯ, ನಾನಾ ರೀತಿ ಕರ್ತವ್ಯ. ಅದನ್ನ ಕರ್ತವ್ಯ ಅನ್ಕೋಬೇಕಷ್ಟೇ. ನನ್ನ ಪಾಡಿಗೆ ಮಾಡ್ತಿದ್ದೇನೆ, ಫಲಾಫಲ ನಿನಗೆ ಬಿಟ್ಟಿದ್ದೀನಿ ಭಗವಂತ ಅಂತ ಹೋಗಿ. ಖಂಡಿತ ಶುಭಮಸ್ತು ಆಗತಕ್ಕಂಥ ದಿನ. ಇನ್ನು ಸಿಂಹ ರಾಶಿ, ಸುಖಭಾವದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರ ಶನಿಸಾರದಲ್ಲಿದ್ದು ಶನಿ ನಿಮ್ಮನ್ನು ನೋಡ್ತಿದ್ದಾನೆ. ಒಂಥರ ಏನೋ ಸುಖ ಇದೆ, ಪೀಡೆ. ಬೇಕಿತ್ತ ಈ ಸೀಟು, ಬೇಕಿತ್ತ ಈ ಹೆಸರು, ಯಾರೋ ಒಂದು ಹಾಕ್ತಿರ್ತಾರೆ. ನೀವು ಮನೇಲಿ ದೊಡ್ಡ ಮಗನಾಗಿ ಹುಟ್ಟು ನೋಡಿ, ಯಜಮಾನಾಗಿ ನೋಡಿ, ದೊರೆ ಮಟ್ಟದ ವ್ಯಕ್ತಿಯಾಗಿ ನೋಡಿ, ನೀವು ಎಲ್ಲರೂ ಮೆಚ್ಚಿಸ್ಲಿಕ್ಕೆ ಆಗೋಲ್ಲ. ಒಂದ್ ಕಡೆ ಮನೇಲಿ ದೊಡ್ಡ ಮಗನಾಗಿದ್ದೆ ತಗೋ, ಅಕ್ಕನೋ ತಮ್ಮನೋ ತಂಗಿನೋ ಇನ್ನೊಬ್ರು ಏನಾದ್ರೂ ಒಂದು ದೊಡ್ಡವರು ಅನ್ನಿಸ್ಕೊಂಡ ಮೇಲೆ ಭಾರ ಎತ್ಕೊಳ್ಳೋಕೆ ಸಿದ್ಧರಾಗಿರ್ಬೇಕು. ಭಾರ ಎತ್ಕೊಂಡ್ಮೇಲೆ ಕೆಲವೊಂದು ಬರುತ್ತೆ, ಎಲ್ಲರನ್ನು ಸರಿಪಡಿಸಲು ಆಗುವುದಿಲ್ಲ. ಅದೊಂದು ಒಂದು ಎಳೆದಾಟ ಇರತಕ್ಕಂಥದ್ದು ಇರುತ್ತೆ. ಇವತ್ತು ನಿಮ್ ಜವಾಬ್ದಾರಿಗೆ ತಕ್ಕಂತ ಹೊಣೆಗಾರಿಕೆ ತಗೊಂಡು ಮುಂದಕ್ಕೆ ಹೋಗಿ ಏನೂ ತೊಂದರೆಗಳಾಗುವುದಿಲ್ಲ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಬ್ಯೂಟಿಫುಲ್. ಚಂದ್ರ 3ನೇ ಮನೆ, ಶನಿಯು 6ನೇ ಮನೆ, ಚೆನ್ನಾಗಿದೆ. ಅಂದುಕೊಂಡಂತ ಕೆಲಸ ಕಾರ್ಯ, ಸ್ಪೋರ್ಟ್ಸು, ಕೆತ್ತನೆ, ಚಿತ್ರಕಲೆ, ಪೇಂಟಿಂಗು, ಡಿಸೈನಿಂಗು, ಟೀಚಿಂಗು, ಲೆಕ್ಚರರು, ಪ್ರೊಫೆಸರು, ಅಡ್ವೈಸರು, ಮೈನಿಂಗು, ಈ ಕಲ್ಲು, ಸಿಮೆಂಟು, ಕಬ್ಬಿಣ, ಮಣ್ಣು, ಟ್ರೇಡರ್ಸು, ಈ ರೀತಿ ಇರತಕ್ಕಂಥವ್ರಿಗೆ ಅದ್ಭುತವಾದಂಥ ದಿನ. ಟ್ರೇಡಿಂಗ್ ಅಂತ ಹೇಳಿದ ತಕ್ಷಣ ಸ್ಟಾಕ್ ಟ್ರೇಡಿಂಗ್ ಬೇರೆ ಬೇರೆದಕ್ಕೂ ಕೂಡ ಟ್ರೇಡಿಂಗ್ ಅಂತ ಹೇಳ್ತಾರೆ, ವ್ಯವಹಾರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅಂತ. ಇನ್ನು ತುಲಾ ರಾಶಿ, ಬ್ಯೂಟಿಫುಲ್, ಅದ್ಭುತವಾದಂಥ ದಿನ. ಚಂದ್ರ ಶನಿಸಾರದಲ್ಲಿದ್ರು, ಶನಿ ಪಂಚಮದಲ್ಲಿ, ರಾಹು ಸಾರದಲ್ಲಿದ್ದು, ರಾಹು 6ನೇ ಮನೆಯಲ್ಲಿದ್ದಾನೆ. ಬರವಣಿಗೆ, ಲೇಖನ, ಕೆಮಿಕಲು, ಫಾರ್ಮಸ್ಯೂಟಿಕಲು, ಮೆಡಿಸನ್ನು, ಮೈನಿಂಗು, ಡಿಗ್ಗಿಂಗು, ಸರ್ವೆ ಆಫೀಸರ್ಸು, ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರು, ಡಿಜಿಟಲ್ ಮಾಧ್ಯಮ, ಯೂಟ್ಯೂಬು, ಈ OTT ಪ್ಲಾಟ್ಫಾರ್ಮ್ಸು, ಕಂಟೆಂಟ್ ರೈಟರ್ಸು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಅದ್ಭುತವಾದಂಥ ದಿನ. ವೃಶ್ಚಿಕ ರಾಶಿ, ಭಾಗ್ಯಾಧಿಪತಿ ಚಂದ್ರ ನಿಮ್ಮ ಮನೇಲೇ ಇದ್ದಾನೆ. ಸ್ವಲ್ಪ ಭಾರವೇ ಶನಿಸಾರ. ಅವ್ನ್ ಬಿಟ್ಟು ಇವ್ರು ಯಾರು, ಇವ್ರು ಯಾರು, ಒಂದು ತೀರಿದ್ರೆ ಇನ್ನೊಂದು ತಲೆನೋವು. ಶನಿ ಬಂದು ಭಾರ. ಸೊ ಚಂದ್ರ ಶನಿಸಾರದಲ್ಲಿರೋದ್ರಿಂದ ಭಾರವೇ. ಯಾವ್ದಾದ್ರೂ ಒಂದು ಭಾರ ಇಟ್ಟಿರ್ತಾನೆ ಮಕ್ಕಳೇ ನಿಮಗೆ. ಒಂದು ತೀರಿದ್ರೆ ಒಂದು ಮನೆದು, ವ್ಯವಹಾರದ್ದು, ಆರೋಗ್ಯದ್ದು, ಹಿರಿಯರ್ದು, ಕುಟುಂಬದ್ದು. ದೇವರೇ, ಆರಾಮ್ಸೆ ಇವತ್ತು ಮಲಗಿ ಎದ್ದಿದ್ದೀನಿ ಬೆಳಿಗ್ಗೆ ಅನ್ನೋಷ್ಟರಲ್ಲಿ ಒಂದು ತಲೆನೋವು ರೆಡಿ ಇರುತ್ತೆ ವೃಶ್ಚಿಕ ರಾಶಿಗೆ. ಇವತ್ತು ಏನಾದ್ರೂ ಒಂದು ಥರ ಟೆನ್ಷನ್ನು, ಭಾರ. ಹತ್ತಿರದಲ್ಲಿ ಶ್ರೀನಿವಾಸರ ದೇವಸ್ಥಾನ ಇದ್ರೆ ಒಂದು ಬೊಗಸೆ ತುಳಸಿ ಕೊಟ್ಟು ಒಂದು ಅರ್ಚನೆ, ಸೇವಾ, ಪೂಜಾ, ಇಲ್ಲ ಹೋಗ್ಲಿಕ್ಕಾಗ್ಲಿಲ್ಲ ಶ್ರೀನಿವಾಸ ಸುಪ್ರಭಾತ ಕೇಳತಕ್ಕಂಥದ್ದು ಮಾಡಿ ಸಮಾಧಾನ. ಧನುಸು ರಾಶಿ, ಅಷ್ಟಮಾಧಿಪತಿ 12ನೇ ಮನೆಯಲ್ಲಿರೋದು ಒಳ್ಳೇದೆ. ಅವ್ನು ತೊಂದರೆ ಕೊಡೋವನು. ಸೊ ಅವನೋಗಿ ಮಲಗ್ಬಿಟ್ಟಿದ್ದಾನೆ. ಸೊ ನಮಗೆ ತೊಂದರೆ ಕೊಡೋಕೆ ಅವ್ನ ಕೈಯಲ್ಲಿ ಆಗೋಲ್ಲ, ಅವನೇ ಎದ್ದೊಳ್ತಿಲ್ಲ, ನಮಗೇನು ತೊಂದರೆ ಕೊಡೋದು. ಸೊ ಆಗದ ಕೆಲಸಗಳೆಲ್ಲ ಆಗತಕ್ಕಂಥ ಯೋಗ. ಶನಿ ಬೇರೆ 3ನೇ ಮನೆ, ಬ್ಯೂಟಿಫುಲ್. ಕುಜನ್ ಜೊತೆ, ಶುಕ್ರನ್ ಜೊತೆ, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಸು, ಮಾಡೆಲಿಂಗು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಒಂದು ಗಂದಿಗೆ ಅಂಗಡಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಫ್ರೂಟ್ಸು, ಜ್ಯೂಸು, ಬೇಕರಿ, ಬಟ್ಟೆ, ಅಲಂಕಾರ, ಮೇಕಪ್ಪು, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ, ಸಪ್ತಮೇ ಲಾಭಸ್ಥಾನ, ಗ್ಯಾರಂಟಿ. ಇವತ್ತೇನಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರ, ಫ್ರೆಂಡ್ಶಿಪ್ ವ್ಯವಹಾರ, ಸ್ನೇಹಿತರ ವ್ಯವಹಾರ, ಈ ತರದಕ್ಕೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ದಿನ. ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ಆರ್ಕಿಟೆಕ್ಟ್, ದೊಡ್ಡ ದೊಡ್ಡ ಇಂಟೀರಿಯರ್ ಕೆಲಸ, ಅಲಂಕಾರ, ಒಪ್ಪ, ಓರಣ, ಎಲೆಕ್ಟ್ರಿಕಲ್ ಕೆಲಸ, ರಿಪೇರ್ ಕೆಲಸ, ಪ್ಲಂಬಿಂಗ್ ಕೆಲಸ, ಕನ್ಸ್ಟ್ರಕ್ಷನ್ ಕೆಲಸ, ದೇವರ ಕೆಲಸ, ದೇವರ ಕಾರ್ಯಗಳು, ಯಜ್ಞ, ಹೋಮ, ಹವನ, ಈ ತರಕ್ಕೆ ಸಂಬಂಧಪಟ್ಟಂಥದ್ದು, ದೈವಿಕ, ಸಾಮಾಜಿಕ, ರಾಜಕೀಯ, ಅದ್ಭುತ ಪ್ರಗತಿ. ಕುಂಭರಾಶಿ,
ಶನಿ ನಿಮ್ಮನೇಲೆ, ಚಂದ್ರ ಶನಿಸಾರ, ಓಡಬೇಕು, ಏನೂ ತೊಂದರೆ ಇಲ್ಲ. ಓಡಿದಷ್ಟು ನೀವೆಷ್ಟು ಈಸ್ತಿರೋ, ನಾನು ಬಾವಿಲೇ ಈಸ್ತೀನಿ, ಬಾವಿ ಅಷ್ಟೇ ನೀರು. ಕೆರೆಯಲ್ಲಿ ಈಸ್ತೇನೆ, ಕೆರೆ ಅಷ್ಟೇ ನೀರು. ಸಮುದ್ರ ಈಸ್ತೇನೆ ಗುರುಗಳೇ, ಈಜಕ್ಕೆ ಹೋಗಿ, ಖಂಡಿತ ಗೆಲ್ಲುವರಿ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಸ್ಥಿತ್ಯಂತರವಾಗಿ ತುಂಬಾ ಅದ್ಭುತವಾಗಿ ನಡೀತಕ್ಕಂಥ ಒಂದು ದಿನವಾಗಿರುತ್ತದೆ. ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ದೇವರಿಗೆ ಸಂಬಂಧಿತ ವೃತ್ತಿ, ಭೂಮಿಗೆ ಸಂಬಂಧಿತಪಟ್ಟಂತ ವೃತ್ತಿ ವ್ಯವಹಾರ, ಬ್ಯೂಟಿಫುಲ್. ಮೈನಿಂಗ್, ರತ್ನಗಳು, ಆಭರಣ, ಅಲಂಕಾರ, ಒಪ್ಪ ಓರಣ, ದೊಡ್ಡ ದೊಡ್ಡ ಬೋಟಿಕ್ಕು, ದೊಡ್ಡ ದೊಡ್ಡ ಮಾಲ್ಸು, ಈವೆಂಟ್ ಮ್ಯಾನೇಜ್ಮೆಂಟು, ಕಲ್ಚರಲ್ ಆಕ್ಟಿವಿಟೀಸ್, ಈವೆಂಟ್ಸ್ ಮಾಡೋದು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಈ ಥರದ್ರಲ್ಲಿ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಮೀನರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿರುವುದು ತುಂಬಾ ಒಳ್ಳೆಯದು. ಆದರೆ ಭಾಗ್ಯದಲ್ಲಿ ಶನಿ ಸಾರದಲ್ಲಿದ್ದು, ಶನಿ 12ನೇ ಮನೆ ಅಂದ್ರೆ ಓಡ್ತೀರಿ, ಅದೃಷ್ಟವಿದೆ, ಅದೃಷ್ಟಕ್ಕೆ ತಕ್ಕಂತ ಕೆಲಸ, ಕೆಲ್ಸಕ್ಕೆ ತಕ್ಕಂತ ಸ್ಥಾನ, ಸ್ಥಾನಕ್ಕೆ ತಕ್ಕಂತ ಇನ್ಕಮ್ ತಕ್ಕಂತ ಸಮಾಧಾನ ಇದ್ದರೂ ಅದಕ್ಕೆ ಮೀರಿದಂತ ಖರ್ಚುಗಳು, ತೊಳಲಾಟಗಳು, ಒಂಥರ ಗಲಿಬಿಲಿಗಳು ಕೂಡ ತಂದಿಡ್ತಕ್ಕಂಥದ್ದು ಊಹಾಪೋಹ, ಇನ್ನೊಂದು ದೊಡ್ಡದಾದಂತ ಒಂದು ಹೊರೆ, ಬಾಧೆ, ಭಾರ ದೂರ ಆಗತಕ್ಕಂಥ ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.